ಸ್ನೇಹಿತರೆ ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಇಡೀ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿಸಿದೆ. ಅದರಲ್ಲೂ ಕೂಡ ರಾಜ್ಯದ ರಾಜಕೀಯದಲ್ಲಿ ಈಗ ಭಾರಿ ಬಿರುಗಾಳಿಯನ್ನೇ ಎಬ್ಬಿಸುವಂತೆ ಮಾಡಿದೆ. ಈ ಪೆನ್ಡ್ರೈವ್ ಪ್ರಕರಣದಲ್ಲಿ ಇರುವಂತಹ ಅಂಶಗಳು ಮತ್ತು ಈ ಪೆನ್ಡ್ರೈವ್ ಪ್ರಕರಣವೇ ಈಗ ಮತ್ತೊಂದು ದೊಡ್ಡ ಬೆಳವಣಿಗೆಗೆ ಸಾಕ್ಷಿ ಆಗಬಹುದು ಅನ್ನುವಂತಹ ಒಂದು ಮುನ್ಸೂಚನೆ ಸಿಗ್ತಾ ಇದೆ. ಹೌದು, ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿಯನ್ನು ಮಾಡಿಕೊಂಡಿದೆ. ಈ ಲೋಕಸಭೆ ಚುನಾವಣೆಯಲ್ಲಿ ಈ ಮೈತ್ರಿಯನ್ನು ಮಾಡಿಕೊಂಡು 3 ಕ್ಷೇತ್ರವನ್ನು JDSಗೆ ಬಿಟ್ಟುಕೊಟ್ಟು ಉಳಿದಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿತ್ತು. ಜೊತೆಗೆ ಬಹುತೇಕ ಎಲ್ಲರೂ ಕೂಡ ಬಿಜೆಪಿಯ ನಾಯಕರು JDS ಫ್ಲಾಗ್ಗಳನ್ನು ಹಾಕ್ಕೊಂಡು, JDSನ ನಾಯಕರು ಬಿಜೆಪಿಯ ಫ್ಲಾಗ್ಗಳನ್ನು ಹಾಕ್ಕೊಂಡು ಒಂದಷ್ಟು ಪ್ರಚಾರಗಳನ್ನು ಮಾಡಿದರು. ಕೆಲವು ಕಡೆ ಭಿನ್ನಮತ ಹಾಗೆ ಇದ್ದರೂ ಕೂಡ ಎಲ್ಲವನ್ನು ಕೂಡ ತಣಿಸಿದಂತಹ ಒಂದು ಮೇಲ್ನೋಟಕ್ಕೆ ಎಲ್ಲವನ್ನು ಕೂಡ ತಣಿಸಿದ ರೀತಿಯಲ್ಲಿ ತೋರಿಸಿ ಎಲೆಕ್ಷನ್ ಕೂಡ ಈಗ ಮುಗ್ದಿದೆ. 2 ಹಂತದ ಎಲೆಕ್ಷನ್ ಕೂಡ ಮುಗ್ದಿದೆ. ರಾಜ್ಯದಲ್ಲಿ ಇನ್ನು ಮುಂದೆ ಸದ್ಯಕ್ಕಂತೂ ಯಾವ ಎಲೆಕ್ಷನ್ ಕೂಡ ನಡೆಯೋದಿಲ್ಲ. ಇನ್ನು ಮುಂದೆ ಇರುವಂಥದ್ದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಅದು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಆಗಿರ್ಬೋದು. ಬೆಂಗಳೂರಿನಲ್ಲಿ BBMP ಚುನಾವಣೆ, ಅದು ಬಿಟ್ಟರೆ ಸದ್ಯಕ್ಕೆ ಬೇರೆ ಯಾವ ಚುನಾವಣೆ ಕೂಡ ಇಲ್ಲ ಅನ್ನೋದು ಸ್ಪಷ್ಟ. ಹೀಗಾಗಿ ಈ ಚುನಾವಣೆಯ ಸಂದರ್ಭದಲ್ಲಿ ಮತ್ತು ಈ ಪರಿಷತ್ನ ಚುನಾವಣೆ ಇರ್ಬೋದು, ಈ ಸಂದರ್ಭದಲ್ಲಾದರೂ ಬಿಜೆಪಿ JDSನ ಮೈತ್ರಿ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಆದರೆ ಯಾವಾಗ ಈ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಮುನ್ನೆಲೆಗೆ ಬಂತೋ ಇದು ಈಗ ಎಲ್ಲದನ್ನು ಕೂಡ ಕೊಚ್ಚಿಕೊಂಡು ಹೋಗುವ ರೀತಿ ಕಾಣಿಸ್ತಿದೆ. ಬಿಜೆಪಿ ಮತ್ತು JDSನ ಮೈತ್ರಿ ಇಲ್ಲೇ ಎಂಡ್ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಕೂಡ ಸಿಕ್ಕಿದೆ. ಈಗಾಗಲೇ ಸಾಕಷ್ಟು ಜನ ಬಿಜೆಪಿ ನಾಯಕರು ಇಂತಹ ಪಾರ್ಟಿಯ ಜೊತೆಗೆ ನಾವು ಹೋದರೆ ನಮಗೂ ಕೂಡ ಮುಖಭಂಗ ಅನ್ನುವಂತಹ ಒಂದು ಕಾರಣವನ್ನು ಇಟ್ಕೊಂಡು ಬಂದುಬೇಡೋಣ ಹೊರಗಡೆ, ಇದು ಹೊರಗಡೆ ಬರೋಕ್ಕೆ ಸರಿಯಾದಂಥ ಸಮಯ ಅಂತಲೂ ಕೂಡ ಬಿಜೆಪಿಯ ವರಿಷ್ಠರಿಗೆ ತಿಳಿಸಿದ್ದಾರೆ. ಜೊತೆಗೆ ಬಿಜೆಪಿಯ ವರಿಷ್ಠರು ಕೂಡ ಇದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಮೋದಿ, ಅಮಿತ್ ಶಾ ಎಲ್ಲ ಅಂತಹ ಸ್ಟೇಟ್ಮೆಂಟನ್ನು ಕೊಟ್ರ ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿದೆ. ಇದಕ್ಕೆ ಕುಮಾರಸ್ವಾಮಿ ಕೂಡ ಶಾಕಿಂಗ್ ಸ್ಟೇಟ್ಮೆಂಟನ್ನೇ ಕೊಟ್ಟಿದ್ದಾರೆ. ಹಾಗಾದರೆ ಇವರೆಲ್ಲರೂ ಕೂಡ ಈ ಪ್ರಮುಖ ನಾಯಕರು ಯಾರ್ಯಾರು, ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಮತ್ತು ಇನ್ನೊಂದು ಕಡೆ HD ದೇವೇಗೌಡರು ಇರ್ಬೋದು, HD ಕುಮಾರಸ್ವಾಮಿ ಇರ್ಬೋದು, ಇವರು ಈ ಮೈತ್ರಿಯ ಬಗ್ಗೆ ಆಡಿದಂಥ ಮಾತುಗಳೇನು, ಇದು ಎಲ್ಲಿಗೆ ಹೋಗಿ ತಲುಪಬಹುದು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಪ್ರಜ್ವಲ್ ರೇವಣ್ಣನ ಪೆನ್ಡ್ರೈವ್ ಪ್ರಕರಣ ಮತ್ತು ಅದರ ಹಿನ್ನೆಲೆ ಮತ್ತು ಅದರ ಒಂದು ಇಂಪ್ಯಾಕ್ಟ್ ಇದೆಯಲ್ಲ, ಇದನ್ನು ನೀವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗ್ತಿದೆ. ಇಡೀ ರಾಜ್ಯದಾದ್ಯಂತ ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಈತ ಎಂಥ ಪರಮ ನೀಚ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಫ್ಯಾಮಿಲಿಯ ಎದುರು ಅಪ್ಪಿತಪ್ಪಿಯೂ ಕೂಡ ನಮ್ಮ ಮನೆಯ ಹೆಣ್ಮಗಳು ಹೋಗಬಾರ್ದು, ಸುಳಿಬಾರ್ದು ಅನ್ನುವಂತಹ ಮಾತುಗಳು ಬರ್ತಾ ಇದ್ದಾವೆ. ಅಷ್ಟು ನಿಕೃಷ್ಟವಾಗಿ ಈ ಇಡೀ ಕುಟುಂಬವನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಒಂದೇ ಆ ಪೆನ್ಡ್ರೈವ್ ಮತ್ತು ಪೆನ್ಡ್ರೈವ್ನಲ್ಲಿರುವಂಥ ವಿಡಿಯೋಗಳು. ಹೌದು, ಮನುಷ್ಯ ಕುಲವೇ ನಾಚುವಂತಹ, ಮನುಷ್ಯ ಕುಲವೇ ಅಸಹ್ಯ ಪಡುವಂತಹ ಒಂದು ಕೃತ್ಯವನ್ನು ನಡೆಸಿರುವಂತಹ ಪ್ರಜ್ವಲ್ ರೇವಣ್ಣ ಈಗ ವಿದೇಶಕ್ಕೆ ಪರಾರಿಯಾಗಿ ಅಲ್ಲಿ ಹಾಯಾಗಿ ತಲೆಮರೆಸ್ಕೊಂಡು ಕೂತಿದ್ದಾನೆ. ಒಂದು ಲೆಕ್ಕದಲ್ಲಿ ಈ ಪ್ರಜ್ವಲ್ ರೇವಣ್ಣ ಭೂಗತ ಆಗಿದ್ದಾನೆ ಅಂತ ಹೇಳೋನು ಕೂಡ ಹೇಳ್ಬೋದು. ಇಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಪ್ರತಿಯೊಬ್ಬರು ಕೂಡ ಕಿಡಿಯನ್ನು ಕಾರ್ತಾ ಇದ್ದಾರೆ. ಅದು ಕೂಡ ರಾಜಕೀಯದಲ್ಲಂತೂ ಭಾರಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಇಂತಹ ಪ್ರಕರಣವನ್ನು ದಾಳವಾಗಿ ಪ್ರಯೋಗ ಮಾಡಿರುವಂಥ ಕಾಂಗ್ರೆಸ್ ಬಿಜೆಪಿಯ ವಿರುದ್ಧ, JDSನ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನು ನಡೆಸ್ತಿದೆ. ಇಲ್ಲಿವರೆಗೂ ಕೂಡ ಒಂದೊಳ್ಳೆ ಅಸ್ತ್ರ ಸಿಗಬೇಕು ಅಂತೇಳಿ ಕಾಯ್ತಾ ಇತ್ತು. ಬಟ್ ಇದು ಸೂಪರ್ ಅಸ್ತ್ರ. ಹೀಗಾಗಿ ಇದನ್ನು ಸರಿಯಾಗಿ ಬಳಕೆ ಮಾಡೋದಕ್ಕೆ ಕಾಂಗ್ರೆಸ್ ಈಗಾಗಲೇ ತೀರ್ಮಾನಿಸಿದೆ. ಅದರಲ್ಲೂ ಕೂಡ ಈ ಚುನಾವಣೆಯಲ್ಲಿ ಇದೇ ಹೆಚ್ಚು ಇಂಪ್ಯಾಕ್ಟ್ ಆಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಹೇಗೆ ಬೇಕೋ ಹಾಗೆ, ಅಂದರೆ ತಮ್ಮ ಇಚ್ಛೆಯ ಅನುಸಾರ ಹೇಗೆ ಬೇಕೋ ಹಾಗೆ ಜಾಡಿಸೋಕೆ ಶುರು ಮಾಡಿದ್ದಾರೆ. ಈಗ ಪ್ರಮುಖವಾಗಿ ಇರುವಂಥ ವಿಚಾರ ಏನಂತ ಹೇಳಿದರೆ, ಪ್ರಜ್ವಲ್ ರೇವಣ್ಣ ಅಸಲಿ ಕಥೆ ಏನು ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಪ್ರಜ್ವಲ್ ರೇವಣ್ಣ ವಾಪಸ್ ಭಾರತಕ್ಕೆ ಬಾರದೆ ಹೋದರೆ ಏನಾಗುತ್ತೆ, ಜೊತೆಗೆ ಬಂದ ಮೇಲೂ ಕೂಡ ಇಫ್ ಇಟ್ ಇನ್ ಕೇಸ್ ಎಲೆಕ್ಷನಲ್ಲಿ ಗೆದ್ದರೂ ಕೂಡ ಆತನ ಸಂಸದ ಸ್ಥಾನ ಏನಾಗಬಹುದು ಅನ್ನುವಂಥದ್ದು, ಜೊತೆಗೆ ಮುಂದಿನ ದಿನಗಳು, ಮುಂದಿನ ಕ್ಷಣಗಳು ಹೇಗಿರ್ತವೆ ಅನ್ನೋಂಥದ್ದು, ಪ್ರಮುಖವಾಗಿ JDS ಬಿಜೆಪಿಯ ಮೈತ್ರಿಯ ವಿಚಾರ. ಇಷ್ಟು ವಿಚಾರಗಳ ಬಗ್ಗೆ ಭಾರಿ ಚರ್ಚೆಗಳು, ಭಾರಿ ಗೊಂದಲಗಳು, ಭಾರಿ ಸ್ಟೇಟ್ಮೆಂಟ್ಗಳು ಮತ್ತು ಅದಕ್ಕೊಂದು ಸ್ಟೇಟ್ಮೆಂಟ್ಗಳು ಹೀಗೆ ನಡೀತಾನೆ ಇದ್ದಾವೆ. ಇದೆಲ್ಲದಕ್ಕೂ ಕೂಡ ಅಂತಿಮವಾದಂಥ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಕೆಲವೊಂದು ಘಟನೆಗಳು ಸಂಭವಿಸಲೇಬೇಕು. ಹೌದು, ಈಗ ಈ ಪ್ರಕರಣದ ಅಸಲಿ ಮ್ಯಾಟರ್ಗೆ ಬರೋದಾದರೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಇನ್ನುಳಿದ ಪಕ್ಷಗಳ ವಿರುದ್ಧ
ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಡಬೇಕು, ಸೆಣಸಾಡಬೇಕು ಮತ್ತು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥ ಕಾರಣಕ್ಕೋಸ್ಕರ BJP ಏನು ಮಾಡುತ್ತೆ, JDS ಜೊತೆಗೆ ಈ ಬಾರಿ ಮೈತ್ರಿಯನ್ನು ಮಾಡಿಕೊಳ್ಳುತ್ತೆ. ಅದರಲ್ಲೂ ಕೂಡ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯ ಹೀನಾಯ ಸೋಲು BJPಯನ್ನು ಈ ಮೈತ್ರಿಯನ್ನಾಗಿಸುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡಿಸುತ್ತೆ. ಯಾವಾಗ JDS ಜೊತೆಗೆ BJP ಮೈತ್ರಿಯನ್ನು ಮಾಡಿಕೊಳ್ತೋ ಕ್ಷೇತ್ರ ಹಂಚಿಕೆಯ ಬಗ್ಗೆ ಒಂದಷ್ಟು ಗೊಂದಲಗಳು ನಿರ್ಮಾಣ ಆಗಿತ್ತು. ಅಂತಿಮವಾಗಿ 3 ಕ್ಷೇತ್ರವನ್ನು JDSಗೆ ಬಿಟ್ಟುಕೊಡೋದು, ಉಳಿದಂಥ 25 ಕ್ಷೇತ್ರಗಳಲ್ಲಿ BJP ಸ್ಪರ್ಧೆ ಮಾಡೋದು, ಈ ರೀತಿಯಾದಂಥ ಲೆಕ್ಕಾಚಾರಗಳನ್ನು ಹಾಕಿಕೊಂಡಿದ್ದರು. ಅದೇ ರೀತಿ ಪ್ರಕಾರ ಎಲ್ಲದೂ ಕೂಡ ಆಗೋಯಿತು. ಆದರೆ ಈಗ ಇರುವಂಥ ಪ್ರಶ್ನೆ, ಒಂದು ಹಾಸನ ಲೋಕಸಭಾ ಕ್ಷೇತ್ರದ ರಿಸಲ್ಟು, ಎರಡನೇದು ಈ ಮೈತ್ರಿಯ ಭವಿಷ್ಯ. ಹೌದು, ಆರಂಭದಿಂದನೂ ಕೂಡ ಇಂಥದ್ದೊಂದು ಪ್ರಶ್ನೆ ಇತ್ತು. JDS ಜೊತೆಗೆ BJP ಕೈ ಜೋಡಿಸಿದೆ ಸರಿ, ಬಟ್ ಇದು ಎಷ್ಟು ಸಮಯದ ಜೊತೆಗೆ ಇವರು ಜೊತೆಯಾಗಿ ಮೈತ್ರಿಯನ್ನು ಮಾಡ್ಕೊಳ್ತಾರೆ, ಯಾವೆಲ್ಲ ಚುನಾವಣೆಯನ್ನು ಎದುರಿಸ್ತಾರೆ ಅಂತೇಳಿ. ಆರಂಭದಲ್ಲಿ ನಮ್ಮ ಹೋರಾಟ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ, ಹೀಗಾಗಿ ಇದು ನಿರಂತರವಾಗಿ ಇರ್ತದೆ, ನಾವು ಅಧಿಕಾರಕ್ಕೆ ಬರೋವರೆಗೂ ಕೂಡ ಈ ಹೋರಾಟ ನಿಲ್ಲೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಬಟ್ ಆದರೆ ಇವತ್ತಿಗೆ ಪರಿಸ್ಥಿತಿ ಅಷ್ಟು ಸುಲಭವಾಗಿಲ್ಲ ಅನ್ನೋದು ಮಾತ್ರ ವಾಸ್ತವ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ಅಂಶವೂ ಕೂಡ ಇದೆ. ಪ್ರಮುಖವಾಗಿ ಇಲ್ಲಿ JDS ಮತ್ತು BJP ಮೈತ್ರಿಯನ್ನು ಮಾಡಿಕೊಳ್ಳುವಾಗ ಅನ್ಕಂಡೀಷನಲ್ ಸಪೋರ್ಟ್ ಅನ್ನೋ ರೀತಿಯಲ್ಲಿ ಇವರಿಬ್ಬರ ಮೈತ್ರಿ ಇತ್ತು. ಆದರೆ ಇವತ್ತು BJPಗರಿಗೆ ಈ ಮೈತ್ರಿ ಬೇಕಾಗಿಲ್ಲ. ಕಾರಣ, ಇದು ದೊಡ್ಡ ಕಪ್ಪು ಚುಕ್ಕೆ ಆಗಿರುವಂಥದ್ದು ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ. ಹೌದು, ಈಗ ಈ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಕೇವಲ JDSಗೆ ಮಾತ್ರ ಅಲ್ಲ, BJP ಅವ್ರಿಗೂ ಕೂಡ ಮುಜುಗರ ಆಗುವಂಥ ಸಂಗತಿಯೇ. ಹೀಗಾಗಿ ಈ ಪ್ರಕರಣದಿಂದ JDS ಮತ್ತು BJP ಮೈತ್ರಿ ಮುರಿದು ಬೀಳುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇತ್ತೆ. ಅದು ಯಾಕೆ ಹೇಳ್ತೀನಿ ನೋಡಿ. ಪೆನ್ಡ್ರೈವ್ ವಿಚಾರ ಈಗಾಗಲೇ BJP ನಾಯಕರಿಗೂ ಕೂಡ ಒಂದು ರೀತಿಯಲ್ಲಿ ಭಾರಿ ಸಂಕಷ್ಟವನ್ನು ತಂದೊಡ್ಡಿದೆ. ಯಾಕಂತ ಹೇಳಿದರೆ, ಪ್ರತಿಯೊಬ್ಬರು ಕೂಡ ನಿಮ್ಮ ಮಿತ್ರ ಪಕ್ಷ JDS ಮತ್ತು BJP ಒಂದೇ ಪಕ್ಷ ರೀತಿ ಜೊತೆಗೆ ಹೋರಾಟವನ್ನು ನಡೆಸಿದವರು, ಒಟ್ಟಿಗೆ ಫ್ಲಾಗನ್ನು ಕೂಡ ಹಾಕಿ ಕೂತಿದ್ದವರು. ಹೀಗಾಗಿ ಇದನ್ನು ಗಮನಿಸಿದಂತಹ BJPಯ ಪ್ರಮುಖರ ತಂಡ ಈಗ JDS ಜೊತೆಗೆ ಸ್ವಲ್ಪ ಅಂತರವನ್ನು ಕಾಪಾಡಿಕೊಳ್ತಾ ಇದೆ. ಅದರಲ್ಲೂ ಕೂಡ ಈಗಾಗಲೇ ಅಶೋಕ್ ಕೂಡ ಒಂದು ಮಾತನ್ನು ಹೇಳಿದರು, ಪ್ರಜ್ವಲ್ ರೇವಣ್ಣ ಗೆದ್ದರೂ ಕೂಡ ಅವರ ಸಂಸತ್ ಸ್ಥಾನ ಉಳಿಯೋದಿಲ್ಲ ಅಂತೇಳಿ. ಅಂದರೆ ಅವರನ್ನು ಅಲ್ಲಿಂದ ಕೆಳಗಿಳಿಸಿ ಮತ್ತೆ ಮರುಚುನಾವಣೆನೋ ಮತ್ತೊಂದು ಮಾಡಬೇಕಾಗುತ್ತೆ ಅಂತೇಳಿ. ಹೀಗಾಗಿ ಇಲ್ಲಿ ಕಂಪ್ಲೀಟಾಗಿ JDSನವರಿಗೆ BJP ಜೊತೆಗೆ ಹೋಗೋದಿರ್ಬೋದು ಅಥವಾ BJPಯವರಿಗೆ JDS ಜೊತೆಗೆ ಬರೋದಿರ್ಬೋದು ಇಷ್ಟ ಇದೆ ಅಂತಲ್ಲ, ಅನಿವಾರ್ಯತೆಯೂ ಕೂಡ ಇದೆ ಅನ್ನೋಂಥ ಕಾರಣಕ್ಕೋಸ್ಕರ. ಇನ್ನು ಈಗ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, ಈ ಮೈತ್ರಿ ಹೆಚ್ಚು ದಿನಗಳ ಕಾಲ ಉಳಿಯೋಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ಸಾಲು ಸಮಸ್ಯೆಗಳಿದ್ದಾವೆ. ಅದನ್ನು ಕೋಆರ್ಡಿನೇಟ್ ಮಾಡುವಂಥದ್ದೇ ದೊಡ್ಡ ಚಾಲೆಂಜಸ್ ಆಗಿದೆ. ಜೊತೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದೊಂದು ಪ್ರಶ್ನೆಗಳು ಕೂಡ ಹೇಳ್ತಾ ಇದ್ದಾವೆ. ಈಗ ಇದಕ್ಕೆ ಪೂರಕವಾಗಿ ಕುಮಾರಸ್ವಾಮಿ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಏನು, ಈ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಅವರು ಕೂಡ ಹೇಳಿದರು, BJP ಜೊತೆಗೆ ನಾವು ಸುದೀರ್ಘ ಅವಧಿ ಇರಲು ಮೈತ್ರಿಯನ್ನು ಮಾಡ್ಕೊಂಡಿದ್ದೀವಿ, ಬಟ್ ಈ ಪ್ರಕರಣದಿಂದ BJPಯವರಿಗೆ ಮುಜುಗರ ಆಗೋದಾದರೆ ಅವರೇ ತೀರ್ಮಾನ ಮಾಡಲಿ, ನಮ್ಮದೇನು ವಿರೋಧಿಲ್ಲ ಅಂತಲೂ ಕೂಡ ಹೇಳ್ತಾರೆ. BJP ಅವರದು ರಾಷ್ಟ್ರೀಯ ಪಕ್ಷ, ಅವರು ಏನು ತೀರ್ಮಾನ ಮಾಡ್ತಾರೋ ಮಾಡಲಿ, ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಮೈತ್ರಿ ಇರ್ತದೆಯೋ ಇರೋದಿಲ್ವೋ ಮುಂದೆ ನೋಡೋಣ ಅಂತಲೂ ಕೂಡ ಮಾರ್ಮಿಕವಾಗಿ ಇಲ್ಲಿ ಕುಮಾರಸ್ವಾಮಿ ಹೇಳ್ತಾರೆ. ಅಂದರೆ ಒಂದಂತೂ ಕ್ಲಿಯರ್ ಆಗಿದೆ, ಮೈತ್ರಿ ಹೆಚ್ಚು ದಿನಗಳ ಕಾಲ ಉಳಿಯುವಂಥ ಸಾಧ್ಯತೆ ತುಂಬ ವಿರಳ ಅಂತೇಳಿ. ಕಾರಣ ಇದೇ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ. ಇದರಿಂದ ಮಾನ ಹೋಯಿತು, ಮರ್ಯಾದೆ ಹೋಯಿತು, ಉತ್ತರ ಹೇಳೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂದರೆ ಈಗ ನೋಡಿ, ಯಾರಾದರೂ ಕೇಳ್ತಾರಲ್ವ, ನಿಮ್ಮ ಮಿತ್ರ ಪಕ್ಷದವರು ಎಂತ ಅಂತೀರಿ, ಏನು ಉತ್ತರ ಕೊಡ್ತಾರೆ? ಅವ್ನು ಮಾಡಿರೋ ಈ ಮಣ್ಣು ತಿನ್ನೋ ಕೆಲಸಕ್ಕೆ ಇವರೇನು ಉತ್ತರ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ಹೀಗಾಗಿ ಇದು ಒಂದು ರೀತಿಯಲ್ಲಿ ಇಡೀ ರಾಜ್ಯದಲ್ಲೂ ಕೂಡ ಇಂಪ್ಯಾಕ್ಟ್ ಆದರೂ ಕೂಡ ಆಗ್ಬೋದು. ಹಾಗಾಗಿ ಇಲ್ಲಿ BJP ಗೆಲ್ಲುವಂಥ ಸ್ಥಾನಗಳ ಮೇಲೆ, ಅದರಲ್ಲೂ ಕೂಡ ಸೆಕೆಂಡ್ ರೌಂಡ್ ಎಲೆಕ್ಷನ್ನಲ್ಲಂತೂ ಇದೇ ವಿಡಿಯೋದ ಬಗ್ಗೆ ಚರ್ಚೆ ಆಗಿದೆ. ಹೀಗಾಗಿ ಈ ಸೆಕೆಂಡ್ ರೌಂಡು ಎಲೆಕ್ಷನ್ ಇರ್ಬೋದು ಮತ್ತು ಮೊದಲ ಹಂತದ ಎಲೆಕ್ಷನ್, ಒಟ್ಟು 28 ಕ್ಷೇತ್ರಗಳಲ್ಲಿ BJP ಹೀನಾಯವಾದಂಥ ಫಲಿತಾಂಶವನ್ನೇನಾದರೂ ಪಡೀತು ಅಂತ ಹೇಳಿದ್ರೆ ನಿಶ್ಚಿತವಾಗಿ ಬರೆದಿಟ್ಕೊಳ್ಳಿ, ಮೈತ್ರಿ ಅಂತ್ಯ ಆಯಿತು ಅಂತೇಳಿ. ಇಲ್ಲ ನಂಬರ್ಸ್ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಬಹುಶಃ ಸ್ವಲ್ಪ ಕಾಲದವರೆಗೆ ಮೈತ್ರಿ ಮುಂದುವರಿಬೋದು. ಬಟ್ ಮೈತ್ರಿಯನ್ನು ಮುಂದುವರಿಸೋಕ್ಕೆ ರಾಜ್ಯದ ಯಾವ ನಾಯಕನಿಗೂ ಕೂಡ ಇಷ್ಟ ಇಲ್ಲ ಅನ್ನೋದು ಮಾತ್ರ ಸುತರಾಮ್ ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಮೈತ್ರಿ ಮುಂದುವರಿಬೇಕಾ ಅಥವಾ ಇಲ್ಲೇ ಅಂತ್ಯವಾಗಬೇಕಾ? ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಚಾನಲ್ಗೆ.